ಎಲ್ಲರಿಗೂ ಬೆಳಗಿನ ವಂದನೆಗಳು. ಈಗ ನಾವು ಶ್ರೀ ಮರುಳಸಿದ್ದೇಶ್ವರ ಪ್ರೌಢಶಾಲೆಯ 8ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನದಲ್ಲಿ ಪೌರ ಮತ್ತು ಪೌರತ್ವದ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈಗ ನಮ್ಮ ಸ್ನೇಹಿತನಾದ ಷಣ್ಮುಖಚಾರಿ ಪೌರತ್ವದ ಅರ್ಥದ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತಾರೆ. ನಾನು ಪೌರದ ಅರ್ಥವನ್ನು ಹೇಳುತ್ತೇನೆ. ರಾಜ್ಯದ ಆಡಳಿತ, ನ್ಯಾಯ ಮತ್ತು ವಿತರಣೆ, ಶಾಸನೀಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದವರನ್ನು ಮಾತ್ರ ಪೌರರು ಎಂದು ಕರೆಯುತ್ತೇವೆ. ಮತ್ತೊಮ್ಮೆ ಹೇಳುತ್ತೇನೆ, ರಾಜ್ಯದ ಆಡಳಿತ ಮತ್ತು ನ್ಯಾಯ ವಿತರಣೆ, ಶಾಸನೀಯ ಕಾರ್ಯಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದವರನ್ನು ಮಾತ್ರ ಪೌರರು ಎಂದು ಕರೆಯುತ್ತಾರೆ. ಪೌರತ್ವದ ಬಗ್ಗೆ ವ್ಯಾಖ್ಯಾನ ಹೇಳ್ತಿದ್ದಾರೆ. ವ್ಯಾಖ್ಯಾನದ ಪ್ರಕಾರ ಒಬ್ಬ ವ್ಯಕ್ತಿಯು ಪೌರ ಎನಿಸಿಕೊಳ್ಳಬೇಕಾದರೆ ಅವರು ರಾಜ್ಯದ ಕಾಯಂ ನಿವಾಸಿಯಾಗಿದ್ದು ರಾಜ್ಯದ ಸದಸ್ಯತ್ವವನ್ನು ಹೊಂದಿರಬೇಕು. ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವುದು, ಹಕ್ಕುಗಳ ಜೊತೆಗೆ ಕೆಲವು ಕರ್ತವ್ಯಗಳನ್ನು ನಿರ್ವಹಿಸಬೇಕು ಮತ್ತು ರಾಜ್ಯಕ್ಕೆ ನಿಷ್ಠೆಯಿಂದ ಇರಬೇಕು. ಈಗ ನನ್ನೊಂದಿಗೆ ನೀವು ಹೇಳಿರಿ. ವ್ಯಾಕರಣದ ಪ್ರಕಾರ ಒಬ್ಬ ವ್ಯಕ್ತಿಯು ಪೌರ ಎನಿಸಿಕೊಳ್ಳಬೇಕಾದರೆ ಅವನು ರಾಜ್ಯದ ಕಾಯಂ ನಿವಾಸಿಯಾಗಿದ್ದು ರಾಜ್ಯದ ಸದಸ್ಯತ್ವವನ್ನು ಹೊಂದಿರಬೇಕು. ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವುದು, ಹಕ್ಕುಗಳ ಜೊತೆಗೆ ಕೆಲವು ಕರ್ತವ್ಯಗಳನ್ನು ನಿರ್ವಹಿಸಬೇಕು ಮತ್ತು ರಾಜ್ಯಕ್ಕೆ ನಿಷ್ಠೆಯಿಂದ ಇರಬೇಕು. ಇದಿಷ್ಟು ಪೌರತ್ವದ ಅರ್ಥ. ಈಗ ನನ್ನ ಸ್ನೇಹಿತ ನಿಮಗೆ ಪೌರತ್ವದ ಅರ್ಥದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಈಗ ಎರಡನೆಯದಾಗಿ ನನ್ನ ಸ್ನೇಹಿತನಾದ ಅಜಯ್ ಕುಮಾರ್ ಪೌರತ್ವದ ಅನುಕೂಲಗಳ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತಾರೆ. ಇವಾಗ ಪೌರತ್ವದ ಅರ್ಥಗಳ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಇವಾಗ ಪೌರತ್ವದ ಅನುಕೂಲಗಳನ್ನು ತಿಳಿದುಕೊಳ್ಳೋಣ. ರಾಷ್ಟ್ರದಿಂದ ಭದ್ರತೆ ಮತ್ತು ರಕ್ಷಣೆ, ಶಾಂತಿಯುತ ಜೀವನ ನಡೆಸಲು ಸಹಾಯಕ. ಮೂರನೆಯದಾಗಿ ಶಿಕ್ಷಣ, ಆರೋಗ್ಯ, ವಿಮೆ, ಆಶ್ರಯ, ಉದ್ಯೋಗ ಹಾಗೂ ಇತರೆ ಸೌಲಭ್ಯಗಳು. ನಾಲ್ಕನೆಯದಾಗಿ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳನ್ನು ಅನುಭವಿಸುವುದು. ಐದನೆಯದಾಗಿ ಮೂಲಭೂತ ಹಕ್ಕುಗಳನ್ನು ಅನುಭವಿಸುತ್ತಾರೆ. ಆರನೆಯದಾಗಿ ಚುನಾವಣೆಗಳಲ್ಲಿ ಮತ ಚಲಾಯಿಸುವ, ಪ್ರತಿನಿಧಿಸುವ ಮತ್ತು ರಾಜಕೀಯ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ. ರಾಷ್ಟ್ರಾಧ್ಯಕ್ಷ, ಉಪರಾಷ್ಟ್ರಾಧ್ಯಕ್ಷ, ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಹುದ್ದೆಗಳನ್ನು ಅಲಂಕರಿಸುವ ಅರ್ಹತೆ. ಎಂಟನೆಯದಾಗಿ ಸಾರ್ವಜನಿಕ ಸೇವೆಗಳ ನೇಮಕಾತಿಗೆ ಅರ್ಹತೆ ಹೊಂದಿರುತ್ತಾರೆ. ಇದಿಷ್ಟು ಕೂಡ ಪೌರತ್ವದ ಅನುಕೂಲಗಳು. ಇವಾಗ ಪೌರತ್ವದ ಅನುಕೂಲಗಳು ತಿಳಿದುಕೊಂಡಿದ್ದೀರಾ? ಇವಾಗ ಚಾರ್ಟ್ನ ಮೂಲಕ ನಿಮಗೆ ತಿಳಿಸಿಕೊಡುವೆ. ಇವಾಗ ವಾಣಿಯವರು ಇವಾಗ ಚಾರ್ಟ್ನ ಮೂಲಕ ಹೇಳುತ್ತಾರೆ. ಪೌರನ ಲಾಭ
ಶಾಂತಿಯುತ ಜೀವನ ನಡೆಸಲು ಶಿಕ್ಷಣ, ಆರೋಗ್ಯ, ವಿಮೆ, ಆಶ್ರಯ, ಉದ್ಯೋಗ ಹಾಗೂ ಇತರೆ ಸೌಲಭ್ಯಗಳು. ನಾಗರಿಕ ರಾಜಕೀಯ ಹಕ್ಕು ಅನುಭವಿಸುತ್ತಾನೆ. ಮೂಲಭೂತ ಹಕ್ಕುಗಳನ್ನು ಅನುಭವಿಸುತ್ತಾನೆ. ಚುನಾವಣೆಗಳಲ್ಲಿ ಮತ ಚಲಾಯಿಸುವುದು, ಸ್ಪರ್ಧಿಸುವುದು, ಪ್ರತಿನಿಧಿಸುವ ರಾಜಕೀಯ ಪ್ರಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ. ರಾಷ್ಟ್ರಾಧ್ಯಕ್ಷ, ಉಪರಾಷ್ಟ್ರಾಧ್ಯಕ್ಷ, ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶರು ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಅರ್ಹತೆ. ಸಾರ್ವಜನಿಕ ಸೇವೆಗಳ ನೇಮಕಾತಿಗೆ ಅರ್ಹತೆ ಹೊಂದಿರುತ್ತಾನೆ. ಇದಿಷ್ಟು ಪೌರತ್ವದ ಅನುಕೂಲಗಳು. ಈಗ ನನ್ನ ಸ್ನೇಹಿತ ನಿಮಗೆ ಪೌರತ್ವದ ಅನುಕೂಲಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಾನೆ. ಈಗ ನಮ್ಮ ಸ್ನೇಹಿತರ ಮೂಲಕ ನಾವು ಪೌರ ಮತ್ತು ವಿದೇಶಿ ಪೌರತ್ವದ ಬಗ್ಗೆ ತಿಳಿದುಕೊಳ್ಳೋಣ. ವ್ಯತ್ಯಾಸ ತಿಳಿದುಕೊಳ್ಳೋಣವಾ? ನನ್ನ ಹೆಸರು ಪೃಥ್ವಿ. ನಾನು ದೇಶೀಯ ಪೌರತ್ವದ ಬಗ್ಗೆ ತಿಳಿಸಿಕೊಡುತ್ತೇನೆ. ನನ್ನ ಹೆಸರು ಡಿಎಸ್. ನಾನು ವಿದೇಶಿ ಪೌರತ್ವದ ಬಗ್ಗೆ ತಿಳಿಸಿಕೊಡುತ್ತೇನೆ. ಪೌರನು ತನ್ನ ದೇಶದ ಶಾಶ್ವತ ನಿವಾಸಿಯಾಗಿದ್ದು ಪೂರ್ಣ ಸದಸ್ಯನಾಗಿರುತ್ತಾನೆ. ವಿದೇಶಿಯನು ತಾತ್ಕಾಲಿಕ ನಿವಾಸಿ ಅಥವಾ ಪ್ರವಾಸಿಗ ಆಗಿರುತ್ತಾನೆ. ರಾಜಕೀಯ ಹಕ್ಕುಗಳನ್ನು ಪೌರನು ರಾಜಕೀಯ ಹಕ್ಕುಗಳನ್ನು ಲಭಿಸುತ್ತಾನೆ. ವಿದೇಶಿಯನ ರಾಜಕೀಯ ಹಕ್ಕುಗಳನ್ನು ಲಭಿಸಲು ಸಾಧ್ಯವಿಲ್ಲ. ಮತದಾನದಲ್ಲಿ ಸ್ಪರ್ಧಿಸುತ್ತಿದ್ದರು. ಮತದಾನದಲ್ಲಿ ಭಾಗವಹಿಸಬಹುದು. ಮತದಾನದಲ್ಲಿ ಭಾಗವಹಿಸಲು ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಚುನಾವಣೆಯಲ್ಲಿ ಸ್ಪರ್ಧಿಸಲು ಬರುವುದಿಲ್ಲ. ದೇಶದಲ್ಲಿ ಯಾವುದೇ ಸರ್ಕಾರ ಹುದ್ದೆಗಳನ್ನು ಹೊಂದಬಹುದು. ಸರ್ಕಾರದ ಹುದ್ದೆಯನ್ನು ಹೊಂದಲು ಬರುವುದಿಲ್ಲ. ನಾನು ನನ್ನ ದೇಶಕ್ಕೆ ನಿಷ್ಠೆಯಿಂದ ಇರುತ್ತೇನೆ. ನಾನು ವಿದೇಶಿಯನಾಗಿರುವುದರಿಂದ ನನ್ನ ಆಂಗಾಮಿಕ ಸದಸ್ಯನಾಗಿರುತ್ತೇನೆ. ಇದಿಷ್ಟು ದೇಶಿ ಪೌರ ಮತ್ತು ವಿದೇಶಿ ಪೌರನ ನಡುವಿನ ವ್ಯತ್ಯಾಸಗಳು. ಈಗ ನಾವು ಪೌರತ್ವ ಪಡೆಯುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಪೌರತ್ವವನ್ನು ಎರಡು ವಿಧಾನಗಳ ಮೂಲಕ ಪಡೆಯಬಹುದು. ಆ ಎರಡು ವಿಧಾನಗಳನ್ನು ನಮ್ಮ ಸ್ನೇಹಿತರು ತಿಳಿಸಿಕೊಡುತ್ತಾರೆ. ನಾವು ಜನನದ ಮೂಲಕ ನಾವು ಪೌರತ್ವವನ್ನು ಪಡೆದುಕೊಳ್ಳಬಹುದು. ಅದನ್ನು ಸಹಜ ಪೌರತ್ವ ಅನ್ನುವರು. ನನ್ನ ಹೆಸರು ಎನ್ನುತ್ತಿದ್ದೆ. ನಾನು ಸಾರ್ವಜನಿಕ ಪೌರತ್ವ ಬಗ್ಗೆ ಹೇಳ್ತೇನೆ. ಯಾವುದೇ ವ್ಯಕ್ತಿಯು ಸಾರ್ವಜನಿಕ ಪೌರತ್ವ ಮೂಲಕವೂ ಒಂದು ರಾಜ್ಯದ ಪೌರತ್ವವನ್ನು ಪಡೆಯಬಹುದು. ಸಾರ್ವಜನಿಕ ಪೌರತ್ವ ನಿಯಮಗಳು: ವಾಸಸ್ಥಳ, ವಿವಾಹ, ವಿದೇಶಿ ಸರ್ಕಾರಿ ಸೇವೆ, ಮನವಿ ಮೂಲಕ, ಆಸ್ತಿ ಸಂಪಾದನೆ ಮೂಲಕ. ನಾವು ಎರಡನೇದಾಗಿ ಸಾರ್ವಜನಿಕ ಪೌರತ್ವದ ನಿಯಮಗಳು: ವಾಸಸ್ಥಳ, ವಿವಾಹ, ವಿದೇಶಿ ಸರ್ಕಾರಿ ಸೇವೆ, ಮನವಿ ಮೂಲಕ, ಆಸ್ತಿ ಸಂಪಾದನೆ ಮೂಲಕ ಸಾರ್ವಜನಿಕ ಪೌರತ್ವವನ್ನು ಪಡೆಯಬಹುದು. ಇಲ್ಲಿವರೆಗೆ ನನ್ನ ಸ್ನೇಹಿತರು ನಿಮಗೆ ಪೌರತ್ವ ಪಡೆಯುವುದು ಹೇಗೆ ಎಂದು ತಿಳಿಸಿಕೊಟ್ಟಿದ್ದಾರೆ. ಈಗ ನನ್ನ ಸ್ನೇಹಿತರು ನಿಮಗೆ ಭಾರತದ ಪೌರತ್ವ, ನಮ್ಮ ದೇಶದ ಪೌರತ್ವ ಹೇಗೆ ಪಡೆಯುವುದೆಂದು ನಿಮಗೆ ತಿಳಿಸಿಕೊಡುತ್ತಾರೆ. ನನ್ನ ಹೆಸರು ಪ್ರಿಯಾ. ನಾನು ಇವಾಗ ನಮ್ಮ ಭಾರತ ದೇಶದಲ್ಲಿ ಹೇಗೆ ಪೌರತ್ವವನ್ನು ಪಡೆಯಬಹುದು ಎಂಬುದನ್ನು ತಿಳ್ಕೊಳ್ಳೋಣ. ಎಲ್ಲರೂ ತಿಳ್ಕೊಳ್ತೀರಾ? ಭಾರತ ದೇಶದಲ್ಲಿ ಪೌರತ್ವಕ್ಕೆ ಸಂಬಂಧಿಸಿದ
ನೋಂದಣಿ ಪೌರತ್ವ, ಸಹಜೀಕೃತ ಪೌರತ್ವ, ನೂತನ ಪ್ರದೇಶ ಸೇರ್ಪಡೆಯಿಂದ ನಾನು ಹೇಳ್ಬಿಡ್ತೀನಿ ಹೇಳ್ತೀರಾ? ಜನ್ಮದತ್ತ ಪೌರತ್ವ, ರಕ್ತ ಸಂಬಂಧ ಪೌರತ್ವ, ನೋಂದಣಿ ಪೌರತ್ವ, ಸಹಜೀಕೃತ ಪೌರತ್ವ, ನೂತನ ಭೂಪ್ರದೇಶ ಸೇರ್ಪಡೆಯಿಂದ ಈಗ ಭಾರತ ಪೌರತ್ವ ಪಡೆಯುವುದು ಹೇಗೆ ಎಂದು ಪ್ರಿಯಾ ತಿಳಿಸಿಕೊಟ್ಟಿದ್ದಾರೆ. ಈಗ ಭಾರತದ ಪೌರತ್ವ ಕಳೆದುಕೊಳ್ಳುವುದು ಹೇಗೆ ಎಂದು ವಾಣಿ ತಿಳಿಸಿದ್ದಾರೆ. ಭಾರತದ ಪೌರತ್ವವನ್ನು 3 ವಿಧಗಳ ಮೂಲಕ ಕಳೆದುಕೊಳ್ಳಬಹುದು. ಅವುಗಳೆಂದರೆ ಪರಿತ್ಯಾಗ, ಅಂತ್ಯಗೊಳ್ಳುವಿಕೆ, ನಿರಾಕರಣೆ. ನೀವೆಲ್ಲರೂ ನಾನು ಹೇಳ್ಕೊಟ್ಟಾಗ ಎಲ್ಲರೂ ಹೇಳ್ತೀವಿ. ಪರಿತ್ಯಾಗ, ಅಂತ್ಯಗೊಳ್ಳುವಿಕೆ, ನಿರಾಕರಣೆ. ಇವೆಲ್ಲವೂ ಭಾರತದ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳು. ಈಗ ನಾನು ಪೌರತ್ವ ಪಡೆದುಕೊಂಡಾದ್ಮೇಲೆ ಏನು ಕರ್ತವ್ಯಗಳನ್ನು ನಿರ್ವಹಿಸಬೇಕೆಂದು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಪೌರನ ಕಾರ್ಯಗಳು: ಸರ್ಕಾರದ ಕಾನೂನುಗಳಿಗೆ ವಿಧೇಯನಾಗಿದ್ದು ಸಂವಿಧಾನವನ್ನು ಗೌರವಿಸಬೇಕು. ನನ್ನ ಜೊತೆಗೆ ನೀವು ಹೇಳಿ. ಸರ್ಕಾರದ ಕಾನೂನುಗಳಿಗೆ